ಉಡುಪಿನ ಬದಿಗಳನ್ನು ತುಂಬ ನೆರಿಗೆಯನ್ನಿಟ್ಟು ಹೊಲಿಯಬೇಕಿದ್ದರೆ ಮೊದಲು ಬದಿಯಲ್ಲಿ ದಾರ ಹಾಕುತ್ತಾ ಹೋಗಿ. ಆಮೇಲೆ ದಾರದ ತುದಿಯನ್ನು ಎಳೆದಾಗ ಬಟ್ಟೆಯಲ್ಲಿ ನೆರಿಗೆಗಳು ಬರುತ್ತವೆ. ಆಮೇಲೆ ಪಟ್ಟಿಗೆ ಸರಿಯಾಗಿ ದಾರದ ಉದ್ದವನ್ನು ಹೆಚ್ಚು ಕಡಿಮೆ ಮಾಡಿ ಅದರ ತುದಿಯಲ್ಲಿ ಗಂಟು ಹಾಕಬೇಕು. ಹೊಲಿಗೆಯ ಮೇಲೆ ಒದ್ದೆ ಬಟ್ಟೆ ಇಟ್ಟು ಇಸ್ತ್ರಿ ಹಾಕಿದರಾದರೆ ಉಡುಪಿನ ನೆರಿಗೆ ಸರಿಯಾಗಿ ನಿಂತುಕೊಳ್ಳುತ್ತದೆ ಮತ್ತು ಅದರ ಮೇಲೆ ಹೊಲಿಗೆ ಹಾಕುವುದು ಸುಲಭವಾಗುತ್ತದೆ. ಉಡುಪನ್ನು ಮಿಷಿನ್ನಲ್ಲಿ ಹೊಲಿಯುವಾಗ ಒಂದೆರಡು ಕಡೆಗಳಲ್ಲಿ ಮಾತ್ರ ಗುಂಡು ಸೂಜಿ ಚುಚ್ಚಿ ಹೊಲಿಯುವ ಬದಲು ಉದ್ದಕ್ಕೂ ಪಿನ್ನು ಚುಚ್ಚಿ ಸೂಜಿ ದಾರದಿಂದ ಹೊಲಿಗೆ ಹಾಕಿಕೊಂಡಿರಾದರೆ ಮಿಷಿನ್ನಲ್ಲಿ ಸುಲಭವಾಗಿ ಮತ್ತು ಸರಿಯಾಗಿ ಬರುವಂತೆ ಹೊಲಿಯಬಹುದು. ನೈಲಾನ್ ಬಟ್ಟೆಯಿಂದ ಉಡುಪು ತಯಾರಿಸುವಾಗ ಅದರ ಮೇಲೆ ಚುಚ್ಚಿಟ್ಟ ಗುಂಡು ಸೂಜಿಗಳು ಹೊಲಿಯುವಾಗ ಕೆಳಗೆ ಜಾರಿ ಬೀಳದಂತೆ ಒಂದು ಉಪಾಯ ಮಾಡಬಹುದು. ಈ ಗುಂಡು ಸೂಜಿಗಳನ್ನೆಲ್ಲ ಮೊದಲು ಒಂದು ಸಾಬೂನಿನ ತುಂಡಿನಲ್ಲಿ ಚುಚ್ಚಿ ಇರಿಸಿಕೊಂಡು ಆಮೇಲೆ ಒಂದೊಂದಾಗಿ ತೆಗೆದು ಉಡುಪಿನಲ್ಲಿ ಚುಚ್ಚಲು ಬಳಸಿರಿ. ಹೀಗೆ ಮಾಡಿದರೆ ಗುಂಡು ಸೂಜಿ ಬಟ್ಟೆಯಿಂದ ಜಾರಿ ಬೀಳುವುದಿಲ್ಲ. ತೆಳ್ಳಗಿರೋ ನೈಲಾನ್, ಜಾರ್ಜೆಟ್, ಶಿಫಾನ್ ಮೊದಲಾದ ಬಟ್ಟೆಗಳಿಂದ ಉಡುಪು ತಯಾರಿಸುವುದಿದ್ದರೆ ಅಂತಹ ಬಟ್ಟೆಗಳ ಮೇಲೆ ಒಂದು ಟಿಶ್ಯೂ ಕಾಗದ ಇರಿಸಿ ಹೊಲಿಯಬೇಕು. ಇದರಿಂದ ಬಟ್ಟೆ ಮುದ್ದೆಯಾಗುವುದನ್ನು ತಪ್ಪಿಸಬಹುದು. ಪ್ಲಾಸ್ಟಿಕ್ ಬಟ್ಟೆಯನ್ನು ಹೊಲಿಯುವ ಜಾಗದ ಮೇಲೆ ಒಂದು ಪೇಪರ್ ಇಟ್ಟು ಹೊಲಿಯಿರಿ. ಹೊಲಿದ ಮೇಲೆ ಪೇಪರನ್ನು ಮೆಲ್ಲಗೆ ಎಳೆದು ತೆಗೆಯಿರಿ. ಬೆಡ್ಶೀಟ್ನಲ್ಲಿ ತೂತಾಗಿದೆಯಾದರೆ ಇಲ್ಲವೇ ಅದು ಹರಿದು ಹೋಗಿದೆಯಾದರೆ ಆ ಜಾಗದ ಮೇಲೆ ತೆಳ್ಳಗಿನ ಕಾಗದ ಇಟ್ಟು ಹೊಲಿಯಬೇಕು. ಬೆಡ್ಶೀಟ್ ಒಗೆಯುವಾಗ ಕಾಗದ ನೀರಿನಲ್ಲಿ ನೆನೆದು ಹೊರಬರುತ್ತದೆ ಮತ್ತು ಹೊಲಿಗೆ ಬಟ್ಟೆಯ ಮೇಲೆ ಸರಿಯಾಗಿ ನಿಲ್ಲುತ್ತದೆ. ಉಡುಪಿಗೆ ಗುಂಡಿ ಹೊಲಿಯುವಾಗ ತುಂಬ ಬಿಗಿಯಾಗಿ ಹೊಲಿಯಬಾರದು. ಸ್ವಲ್ಪ ಸಡಿಲವಾಗಿ ಹೊಲಿಯಬೇಕು. ಹೀಗೆ ಮಾಡುವುದರಿಂದ ಗುಂಡಿ ಹಾಕುವಾಗ ಬಟ್ಟೆ ನೆರಿಗೆ ಕಟ್ಟುವುದಿಲ್ಲ ಮತ್ತು ಗುಂಡಿಯು ತೂತಿನ ಮೇಲೆ ಸರಿಯಾಗಿ ನಿಲ್ಲುತ್ತದೆ. ಗುಂಡಿ ಹೊಲಿಯಲು ಬಟ್ಟೆಯ ಬಣ್ಣದ ದಾರವನ್ನು ಉಪಯೋಗಿಸಬೇಡಿರಿ. ಗುಂಡಿಯ ಬಣ್ಣದ ದಾರವನ್ನು ಆರಿಸಿಕೊಳ್ಳಿರಿ. ಗುಂಡಿಯನ್ನು ಹಾಕಲು ತೂತನ್ನು ಹೊಲಿಯುವಾಗ ಮಾತ್ರ ಬಟ್ಟೆಯ ಬಣ್ಣದ ದಾರವನ್ನು ಬಳಸಿರಿ. ಗುಂಡಿಯನ್ನು 2 ಮಡಿಕೆ ಇರುವ ಬಟ್ಟೆಯ ಮೇಲೆ ಹೊಲಿಯಬೇಕು. ಮಡಿಕೆ ಇಲ್ಲದಲ್ಲಿ ಗುಂಡಿ ಹೊಲಿಯಬೇಕಿದ್ದರೆ ಬಟ್ಟೆಯ ಒಂದು ಚಿಕ್ಕ ತುಂಡನ್ನು ಒಳಬದಿಯಲ್ಲಿರಿಸಿ ಹೊಲಿಯಿರಿ. ಹೀಗೆ ಮಾಡದಿದ್ದರೆ ಉಡುಪಿನಿಂದ ಗುಂಡಿ ಬಹಳ ಬೇಗ ಕಿತ್ತು ಬಂದೀತು. ಗುಂಡಿಯನ್ನು ಹಾಕುವ ತೂತಿಗೂ 2 ಮಡಿಕೆಯ ಬಟ್ಟೆಯನ್ನೇ ಬಳಸುವುದು ಒಳ್ಳೆಯದು. ಮಕ್ಕಳ ಅಂಗಿ, ಚಡ್ಡಿ ಮೊದಲಾದವುಗಳ ಗುಂಡಿಗಳು ಆಗಾಗ ಕಿತ್ತು ಹೋಗುತ್ತವೆ. ಆದರೆ ಅವನು ಹೊಲಿಯುವ ಮೊದಲು ದಾರವನ್ನು ಒಂದು ಮಯಣದ ಬಟ್ಟಿಯ ಮೇಲೆ ಉಜ್ಜಿ ಆಮೇಲೆ ಹೊಲಿಯಿರಿ. ಹೀಗೆ ಮಾಡಿದರೆ ಗುಂಡಿ ಗಟ್ಟಿಯಾಗಿ ನಿಲ್ಲುತ್ತದೆ. ಗುಂಡಿಗಳನ್ನು ಹೊಲಿದಾದ ಮೇಲೆ ಆ ಜಾಗಕ್ಕೆ ನೇಲ್ ಪಾಲಿಶ್ ಹಚ್ಚಿದರೂ ಗುಂಡಿ ಹೆಚ್ಚು ದಿವಸ ಗಟ್ಟಿಯಾಗಿ ಕಿತ್ತು ಹೋಗದೆ ಉಳಿಯುತ್ತದೆ. ಉಡುಪು, ಚೀಲ, ಪರ್ಸು ಮೊದಲಾದವುಗಳಿಗೆ ಹಾಕುವ ಜಿಪ್ ಮೇಲೆ ಕೆಳಗೆ ಸರಿಯಾಗಿ ಹೋಗುತ್ತಿಲ್ಲವಾದರೆ ಅದರ ಮೇಲೆ ಒಂದು ಮಯಣದ ಬತ್ತಿಯಿಂದ ಒರೆಸಿರಿ, ಇಲ್ಲವೇ ವ್ಯಾಸ್ಲೀನ್ ಹಚ್ಚಿರಿ. ಜಿಪ್ಪನ್ನು ಮುಚ್ಚಿದಾಗ ಅದು ಮುಚ್ಚಿರುವ ಜಾಗದಲ್ಲಿ ತೆರೆದುಕೊಳ್ಳುತ್ತದೆಯಾದರೆ ಒಂದು ಚಿಮುಟದಿಂದ ಆ ಜಿಪ್ಪುಗಳನ್ನು ಒಟ್ಟು ಸೇರಿಸೋ ಅದರ ಬಾಯಿಯನ್ನು ಚೆನ್ನಾಗಿ ಒತ್ತಿ ಅದು ಸ್ವಲ್ಪ ಚಿಕ್ಕದಾಗುವಂತೆ ಮಾಡಿರಿ. ಆಮೇಲೆ ಜಿಪ್ಪನ್ನು ಹಾಕಿದರೆ ಅದು ಈ ರೀತಿ ತೆರೆದುಕೊಳ್ಳುವುದಿಲ್ಲ. ಒಳಚಡ್ಡಿ, ಪೈಜಾಮ ಮೊದಲಾದವುಗಳ ಲಾಡಿ ಕಳಚಿಬಾರದಂತಿರಲು ಹಿಂಭಾಗದಲ್ಲಿ ಒಂದು ಕಡೆ ಲಾಡಿಯನ್ನು ಸೊಂಟದ ಪಟ್ಟಿಯೊಂದಿಗೆ ಸೇರಿಸಿ ಹೊಲಿಯಿರಿ. ಚಡ್ಡಿ, ಪೈಜಾಮ ಮೊದಲಾದವುಗಳಲ್ಲಿ ಹಳೆಯದಾಗಿರೋ ಇಲಾಸ್ಟಿಕ್ಕನ್ನು ತೆಗೆದು ಹೊಸತೊಂದು ಇಲಾಸ್ಟಿಕ್ಕನ್ನು ಸುಲಭವಾಗಿ ಹಾಕಬೇಕೆಂದಿದ್ದರೆ ಮೊದಲು ಹೊಸ ಇಲಾಸ್ಟಿಕ್ಕನ್ನು ಹಳೆಯದರೊಂದಿಗೆ ಚಿಕ್ಕ ಸೇಫ್ಟಿ ಪಿನ್ನಿನಿಂದ ಜೋಡಿಸಿಕೊಳ್ಳಿರಿ. ಆಮೇಲೆ ಹಳೆಯದನ್ನು ಎಳೆದು ತೆಗೆದಾಗ ಹೊಸ ಇಲಾಸ್ಟಿಕ್ಕು ಆ ಜಾಗದಲ್ಲಿ ನಿಂತಿರುತ್ತದೆ. ಕೆಲವು ಸಲ ಸ್ವಲ್ಪ ಹಳತಾಗಿರುವ ಇಲ್ಲವೇ ಹರಿದು ಹೋಗಿರುವ ಉಡುಪುಗಳನ್ನು ಹಾಗೆಯೇ ಬಳಸಲು ಬರುವುದಿಲ್ಲವಾದರೂ ಅವುಗಳ ಬಟ್ಟೆ ಚೆನ್ನಾಗಿದ್ದು ಅದರಿಂದ ಬೇರೆ ಉಡುಪುಗಳನ್ನು ತಯಾರಿಸಲು ಬರುತ್ತದೆ. ಉದಾಹರಣೆಗೆ ಒಳ್ಳೆ ಗಟ್ಟಿಯಿರುವ ರೇಷ್ಮೆ ಇಲ್ಲವೇ ಪಾಲಿಯೆಸ್ಟರ್ ಸೀರೆ ಅಂಚು ಹರಿದೆಯಾದರೆ ಅದರಿಂದ ಮ್ಯಾಕ್ಸಿ, ಮಕ್ಕಳ ಉಡುಪು ಮೊದಲಾದವುಗಳನ್ನು ಮಾಡಬಹುದು. ಕಾಲರು ಇಲ್ಲವೇ ಅಂಚು ಮಾತ್ರ ಹರಿದಿರುವ ದೊಡ್ಡವರ ಶರ್ಟಿನಿಂದ
ಅದರ ಬಣ್ಣ ಇನ್ನೂ ಚೆನ್ನಾಗೇ ಇದೆ. ಆದರೆ ಚಿಕ್ಕ ಮಕ್ಕಳಿಗೆ ಶರ್ಟ್ ಹೊಲಿಯಬಹುದು. ಇದೇ ರೀತಿ ಅಂಚು ಹರಿದಿರುವ ಪ್ಯಾಂಟಿನ ಬಟ್ಟೆ ಚೆನ್ನಾಗಿದ್ದರೆ ಅದರಿಂದ ಚಿಕ್ಕವರಿಗೆ ಚಡ್ಡಿ ಇಲ್ಲವೇ ಪ್ಯಾಂಟ್ ಹೊಲಿಯಬಹುದು. ಹೀಗೆ ಹೊಲಿಯುವಾಗ ಒಳಭಾಗವನ್ನು ಹೊರಭಾಗಕ್ಕೆ ತಿರುಗಿಸಿ ಹೊಲಿಯಿರಿ. ಯಾಕೆಂದರೆ ಬಿಸಿಲು ತಾಗದ ಒಳಭಾಗದಲ್ಲಿ ಬಣ್ಣ ಚೆನ್ನಾಗಿರುತ್ತದೆ. ಹರಿದ ರೇಷ್ಮೆ ಸೀರೆ ಇದೆ, ಆದರೆ ಅದರ ಒಂದು ತುಂಡನ್ನು ಚಿಕ್ಕ ಮಕ್ಕಳ ಸ್ವೆಟ್ಟರ್ನ ಒಳಭಾಗದಲ್ಲಿಟ್ಟು ಹೊಲಿದರೆ ಚೆನ್ನಾಗಿರುತ್ತದೆ. ಉಣ್ಣೆಯ ಬಟ್ಟೆ ಕೆಲವೊಮ್ಮೆ ಮೈಗೆ ಚುಚ್ಚಿದಂತಾಗಿ ಸ್ವೆಟ್ಟರನ್ನು ಹಾಕಿದರೆ ಮಕ್ಕಳು ಇಷ್ಟಪಡುವುದಿಲ್ಲ. ಅದರ ಒಳಭಾಗದಲ್ಲಿ ರೇಷ್ಮೆ ಬಟ್ಟೆಯನ್ನಿಟ್ಟು ಹೊಲಿದಲ್ಲಿ ಅದು ಮೈಗೆ ಮಿದುವಾಗಿ ಬೆಚ್ಚಗಿರುತ್ತದೆ, ಮಕ್ಕಳು ಇಷ್ಟಪಡುತ್ತಾರೆ. ಹೀಗೆ ಹೊಲಿಯುವಾಗ ಆ ಜಾಗಕ್ಕೆ ಹತ್ತಿ ಬಟ್ಟೆಯ ಒಂದು ಪಟ್ಟಿಯನ್ನು ಇರಿಸಿ ಹೊಲಿದರೆ ಹೆಚ್ಚು ಸಮಯ ಬಾಳಿಕೆ ಬಂದೀತು. ಹರಿದ ಉಡುಪುಗಳನ್ನು ಬೇರೆಯೂ ಹಲವು ಬಗೆಗಳಲ್ಲಿ ಬಳಸಿಕೊಳ್ಳಲು ಬರುತ್ತದೆ. ಬಟ್ಟೆ ಗಟ್ಟಿಯಾಗಿದ್ದರೆ ಅದರಿಂದ ಮನೆಗೆ ಸಾಮಾನು ತರಲು ಚೀಲ ಹೊಲಿಯಬಹುದು, ಇಲ್ಲವೇ ದಿಂಬಿನ ಕವರು ಹೊಲಿಯಬಹುದು. ಈ ರೀತಿ ಸಾಮಾನಿನ ಚೀಲ ತಯಾರಿಸಲು ಹರಿದು ಹೋಗಿರುವ ಈಸಿ ಚೇರ್ನ ನೈಲಾನ್ ಬಟ್ಟೆ ಚೆನ್ನಾಗಿರುತ್ತದೆ. ಪೆಟ್ಟಿಕೋಟಿನ ಅಂಚು ಮಾತ್ರ ಹರಿದು ಹೋಗಿ ಉಳಿದ ಭಾಗ ಚೆನ್ನಾಗಿದೆಯಾದರೆ ಅದರ ಅಂಚನ್ನು ಕತ್ತರಿಸಿ ತೆಗೆದು ಅಲ್ಲಿಗೆ ಲೇಸ್ ಜೋಡಿಸಿ ಹೊಲಿಯಬಹುದು. ಹೊಲಿಗೆಯ ಉಪಕರಣಗಳು. ನಿಮ್ಮ ಹೊಲಿಗೆಯ ಕೆಲಸ ಸುಲಭವಾಗಲು ಅದಕ್ಕೆ ಬೇಕಾಗುವ ಸೂಜಿ, ದಾರ, ಕತ್ತರಿ, ಹೊಲಿಗೆ ಮೆಷಿನ್ನು ಮೊದಲಾದವುಗಳನ್ನು ಸರಿಯಾಗಿ ಆರಿಸಿಕೊಳ್ಳಬೇಕು ಮತ್ತು ಅವನ್ನು ಜಾಗ್ರತೆಯಿಂದ ಕಾಪಾಡಿಕೊಳ್ಳಬೇಕು. ಎಲ್ಲವೂ ಒಂದೇ ಕಡೆಯಲ್ಲಿ ಸಿಗುವಂತೆ ಇರಿಸಿದಲ್ಲಿ ಬೇಕಾದಾಗ ಹೆಚ್ಚು ಹುಡುಕಬೇಕಾಗುವುದಿಲ್ಲ. ಇದಲ್ಲದೆ ಹೊಲಿಗೆ ಉಪಕರಣಗಳನ್ನು ಹೊಲಿಗೆಗೆ ಮಾತ್ರ ಬಳಸಿಕೊಂಡಿರಾದರೆ ಅವು ತಿರುಗಿ ಹೊಲಿಯಬೇಕಾದಾಗ ಕೆಟ್ಟು ಹೋಗಿರುವುದಿಲ್ಲ. ಬಟ್ಟೆಯನ್ನು ಸರಿಯಾದ ಅಳತೆಗೆ ಕತ್ತರಿಸಿಕೊಳ್ಳಲು ನೀವು ಬಳಸುವ ಕತ್ತರಿ ಹರಿತವಾಗಿರಬೇಕು. ಅದನ್ನು ಕೊಂಡುಕೊಳ್ಳುವಾಗ ಬಟ್ಟೆ ಚೂರೊಂದನ್ನು ಅದರಲ್ಲಿ ಕತ್ತರಿಸಿ ನೋಡಿರಿ. ಎಲ್ಲ ಭಾಗಗಳಲ್ಲೂ ಅದು ಸರಿಯಾಗಿ ಬಟ್ಟೆಯನ್ನು ಕತ್ತರಿಸುವಂತಿರುವುದು ಅವಶ್ಯ. ಬಟ್ಟೆ ಕತ್ತರಿಸುವ ಕತ್ತರಿಯಲ್ಲಿ ಕಾಗದ, ರಟ್ಟು ಮೊದಲಾದವನ್ನು ಕತ್ತರಿಸಿದರೆ ಅದರ ಅಲಗುಗಳು ಕೆಟ್ಟು ಹೋದವು. ಬಟ್ಟೆಗಳಲ್ಲೂ ಹೆಚ್ಚು ದಪ್ಪ ಇರುವವುಗಳನ್ನು ಅದರಲ್ಲಿ ಕತ್ತರಿಸಬೇಡಿರಿ. ಮೊಂಡಾಗಿರುವ ಕತ್ತರಿಯನ್ನು ಹರಿತ ಮಾಡಲು ಬಹಳ ತೆಳ್ಳಗಿರುವ ಸ್ಯಾಂಡ್ ಪೇಪರನ್ನು ಅದರಲ್ಲಿ ಕತ್ತರಿಸಬೇಕು. ಇಲ್ಲವೇ ಒಂದು ಬಾಟಲಿಯ ಕುತ್ತಿಗೆಯನ್ನು ಅದರಲ್ಲಿ ಕತ್ತರಿಸುವಂತೆ ಕೆಲವು ಬಾರಿ ಮಾಡಿದರೆ ಅದು ಹರಿತವಾದೀತು. ಕತ್ತರಿಯ ಅಲಗುಗಳನ್ನು ಜೋಡಿಸಿರುವ ಮೊಳೆಯ ಮೇಲೆ 2 ಬಿಂದು ಎಣ್ಣೆಯನ್ನು ತಿಂಗಳಿಗೊಮ್ಮೆ ಹಾಕಿದರೆ ಆದರೆ ಅದಕ್ಕೆ ತುಕ್ಕು ಹಿಡಿಯುವುದಿಲ್ಲ. ಅಂಗಡಿಗಳಲ್ಲಿ ಬೇರೆ ಬೇರೆ ಆಕಾರ ಮತ್ತು ಅಳತೆಯ ಸೂಜಿಗಳು ಮಾರಾಟಕ್ಕಿವೆ. ಇವುಗಳಲ್ಲಿ ಕ್ರೂವೆಲ್ ಮತ್ತು ಶಾರ್ಟ್ ಎಂಬ 2 ಮುಖ್ಯ ಬಗೆಯಗಳಿವೆ. ಕ್ರೂವೆಲ್ ಸೂಜಿಯ ಕಣ್ಣು ಉದ್ದ ಮತ್ತು ಶಾರ್ಟಿನದು ಉರುಟು. ಕ್ರೂವೆಲ್ ಸೂಜಿಗೆ ನೂಲು ಹಾಕುವುದು ಸುಲಭ. 1 ರಿಂದ 18ರವರೆಗಿನ ಬೇರೆ ಬೇರೆ ಎಣಿಕೆಯ ಸೂಜಿಗಳು ಅಂಗಡಿಗಳಲ್ಲಿ ಸಿಗುತ್ತವೆ. ಇವುಗಳಲ್ಲಿ ಹೆಚ್ಚು ಎಣಿಕೆಯ ಸೂಜಿಗಳು ಕಡಿಮೆ ಎಣಿಕೆಯ ಸೂಜಿಗಳಿಗಿಂತ ಸಪುರ. ನಿಮ್ಮ ಯಾವತ್ತಿನ ಹೊಲಿಗೆಗೆ 7 ಇಲ್ಲವೇ 8ನೇ ನಂಬರಿನ ಸೂಜಿಯನ್ನು ಕೊಂಡುಕೊಂಡರೆ ಸರಿಯಾಗಬಹುದು. ಸೂಜಿಗಳಿಗೆ ತುಕ್ಕು ಹಿಡಿಯದಂತೆ ಅವನೊಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಒಂದು ತೊಟ್ಟು ಎಣ್ಣೆ ಹಾಕಿ ಇರಿಸಬಹುದು. ಕಾಗದದ ತುಂಡಿನಲ್ಲಿ ಇಲ್ಲವೇ ನೂಲಿನ ರೀಲಿಗೆ ಅವನು ಚುಚ್ಚಿ ಇರಿಸಿದರಾದರೆ ಬಹಳ ಬೇಗ ತುಕ್ಕು ಹಿಡಿಯುತ್ತದೆ. ಈ ರೀತಿ ತುಕ್ಕು ಹಿಡಿದಿರೋ ಸೂಜಿಯನ್ನು ಕಾಂಕ್ರೀಟ್ ನೆಲದಲ್ಲಿಟ್ಟು ಶೂಸಿನ ತಳದಿಂದ ಹಿಂದಕ್ಕೂ ಮುಂದಕ್ಕೂ ಉಜ್ಜಿದ್ದರಾದರೆ ಅದರ ತುಕ್ಕು ಹೋಗಿ ನುಣುಪಾದೀತು. ಗುಂಡು ಸೂಜಿಗಳನ್ನು ಪಿನ್ ಕುಚನ್ನಲ್ಲಿ ಚುಚ್ಚಿ ಇರಿಸಿದರಾದರೆ ಅವಕ್ಕೆ ಬೇಗನೆ ತುಕ್ಕು ಹಿಡಿಯುವುದಿಲ್ಲ ಮತ್ತು ಅವು ಕೈಗೆ ತಗುಲಿ ಅಲ್ಲಿ ಇಲ್ಲಿ ಚೆಲ್ಲಿ ಹೋಗುವುದೂ ಇಲ್ಲ. ಸೂಜಿಗೆ ದಾರ ಹಾಕಲು ನಿಮಗೆ ಕಷ್ಟವಾಗುತ್ತಿದೆಯಾದರೆ ಒಂದು ಉಪಾಯ ಮಾಡಬಹುದು. ದಾರದ ತುದಿಯನ್ನು ಉಗುರಿಗೆ ಹಾಕುವ ವಾರ್ನಿಷ್ನಲ್ಲಿ ಮುಳುಗಿಸಿ ತೆಗೆಯಿರಿ. ದಾರ ಒಡನೆಯೇ ಒಣಗಿ ತೂತು ಎಷ್ಟು ಚಿಕ್ಕದಾಗಿದೆಯಾದರೂ ಅದರೊಳಕ್ಕೆ ಸುಲಭದಲ್ಲಿ ಹೋಗುತ್ತದೆ.